ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಸಮ್ರಿ ನೋಡೋಣಂತ. ರೋಮಿಯೋ ಆ್ಯಂಡ್ ಜೂಲಿಯಟ್ ರಿಟನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. He has famous English poet. His plays have been translated into every language. ಅಂದ್ರೆ ರೋಮಿಯೋ ಆ್ಯಂಡ್ ಜೂಲಿಯಟ್ನ ಬರೆದವರು ವಿಲಿಯಮ್ ಶೇಕ್ಸ್ಪಿಯರ್. ಅವರು ಇಂಗ್ಲೀಷ್ ಒಳಗೆ ಒಂದು ಪ್ರಸಿದ್ಧವಾದಂಥ ಕವಿ. ಹೌದು, ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಎಲ್ಲ ಭಾಷೆ ಒಳಗೂ ಭಾಷಾಂತರವನ್ನು ಹೊಂದಿವೆ ಅಂತ ಹೇಳ್ತಾರೆ. ಈ ಪೋಯಮ್ನ ಸಮ್ರಿ ನೋಡೋಕ್ಕೂ ಮುಂಚೆ ಇದ್ರ ಬ್ಯಾಕ್ಗ್ರೌಂಡ್ ನೋಡಬೇಕು. ದ ಟೂ ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರೋನಾ, the Capulets and Montegos. Romeo belongs to the family of Montegos and Juliet belongs to Capulets family. ಅಂತಂದ್ರೆ ವೆರೋನಾ ಒಳಗೆ ಎರಡು ಫೇಮಸ್ ಫ್ಯಾಮಿಲಿ ಇರ್ತವು. ಅವ್ಯಾವಂದ್ರೆ ಕ್ಯಾಪುಲೆಟ್ಸ್ ಮತ್ತು ಮ್ಯಾಂಟೋಗೋಸ್ ಅಂತ. ರೋಮಿಯೋ ಬಂದ್ಬಿಟ್ಟು ಮೊಂಟೆಗೋ ಫ್ಯಾಮಿಲಿಗೆ ಸೇರಿರ್ತಾನೆ, ಜೂಲಿಯಟ್ ಕ್ಯಾಪುಲೆಟ್ಸ್ ಫ್ಯಾಮಿಲಿಗೆ ಸೇರಿರ್ತಾಳೆ. Capulet's family arranged a grand party. Romeo attended this party to see Rosaline. There he Juliet on dancing floor and he fascinated her beauty. After the dance he learned she is the daughter of Capulet's family. She feels attracted to the man from enemy family. ಅಂದ್ರೆ ಕ್ಯಾಪುಲೆಟ್ಸ್ ಫ್ಯಾಮಿಲಿಯವರು ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಈ ಪಾರ್ಟಿನ ರೋಮಿಯೋ ಅಟೆಂಡ್ ಮಾಡಿರ್ತಾನೆ, ಯಾಕಂದ್ರೆ ಅವನು ರೋಸ್ಲಿನ್ ಅನ್ನೋ ಹುಡುಗಿನ ನೋಡಬೇಕು ಅಂತ ಈ ಪಾರ್ಟಿಗೆ ಹೋಗಿರ್ತಾನೆ. ಬಟ್ ಅವ ಏನು ಮಾಡ್ತಾನೆ, ಅಲ್ಲೇ ಡ್ಯಾನ್ಸಿಂಗ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಂತ ಜೂಲಿಯಟ್ನ ನೋಡ್ತಾನೆ. ಜೂಲಿಯಟ್ ನೋಡಿದ ತಕ್ಷಣ ಅವ ಲವ್ ಎಟ್ ಫಸ್ಟ್ ಸೈಟ್ ಅನ್ನೋ ಥರ ಆಗುತ್ತೆ. ನೆಕ್ಸ್ಟ್ ಆ ಡ್ಯಾನ್ಸ್ ಆದಮೇಲೆ ಅವಳು ಕೂಡ ರೋಮಿಯೋನ ನೋಡ್ತಾಳೆ. ಅವಳು ಕೂಡ ಲವ್ ಎಟ್ಸ್ ಫಸ್ಟ್ ಸೈಟ್ ಅನ್ನೋ ಥರ ಆಗುತ್ತೆ ಅವಳಿಗೂ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ. ಅದಾದಮೇಲೆ ಇಬ್ಬರು ಯಾವ ಥರ ಅವ್ರ ಲವ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರ ಅನ್ನೋದೈತಿ. ರೋಮಿಯೋ ಇವಾಗ ಯಾವ ಥರ ಜೂಲಿಯಟ್ನ ಲವ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಂತ ನೋಡೋಣ. ಹಿ ಥಿಂಕ್ಸ್ ದಟ್ ಹರ್ ಬ್ಯೂಟಿ ಟೀಚರ್ಸ್ ಟು ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಆ್ಯಂಡ್ ಲುಕ್ಸ್ ಲೈಕ್ ಅ ರಿಚ್ ಜಿವೆಲ್ ಇನ್ ಯುರೋಪಿಯನ್ ಇಯರ್ಸ್. ಅಂದ್ರೆ ಒಂದು ದೀಪದ ಕೆಲಸ ಏನಂದ್ರೆ ಬೆಳಕನ್ನು ನೀಡೋದು. ಅಂಥ ದೀಪಕ್ಕನ್ನು ಅವಳು ಯಾವ ಥರ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಬೇಕು ಅನ್ನೋದನ್ನ ಹೇಳಿಕೊಡುತ್ತಾ ಅವಳು ಬ್ಯೂಟಿ ಅನ್ನೋದನ್ನ ಅವ ಹೇಳ್ತಾನೆ. ಮತ್ತು ಯುರೋಪಿಯನ್ ಅವ್ರು ಹಾಕೊಂಡಿರ್ತಾರಲ್ಲ ಜ್ಯುವೆಲರಿ, ಆ ಥರ ಅವಳು ಕಾಣಿಸಕತ್ತಾಳ. ಅಂದ್ರೆ ಯಾವ ಥರ ಹೇಳ್ತಾನೆ ಅಂದ್ರೆ, ಯುರೋಪಿಯನ್ ಅವ್ರದ್ದು ಮೈ ಬಣ್ಣ ಕಪ್ಪಿರುತ್ತೆ, ಹಾಗಾಗಿ ಅವರು ಮೈ ಮೇಲೆಲ್ಲ ಜ್ಯುವೆಲರಿ ಹಾಕ್ಕೊಂಡು ಅದು ಹೆಚ್ಚು ಆಕರ್ಷಿತವಾಗಿ ಕಾಣಿಸುತ್ತೆ. ಇವಳು ಥರ ಆಕರ್ಷಿತವಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾನೆ. ಹಿ ಕಂಪೇರ್ಸ್ ಹರ್ ಬ್ಯೂಟಿ ಟು ಅ ಸ್ನೋವಿ ಡವ್ ಇನ್ ದ ಮಿಡಲ್ ಆಫ್ ಕ್ರೌಸ್. ಅಂದ್ರೆ ಒಂದು ಕಾಗೆಗಳ ಹಿಂಡು ಇರುತ್ತೆ, ಆ ಹಿಂಡೊಳಗೆ ಒಂದು ಹಿಮ ಬೀಳುತ್ತಲ್ಲ, ಆವಾಗ ಯಾವ ಥರ ಅದು ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ, ಆ ರೀತಿಯಾಗಿ ಇವಳು ಕೂಡ ಅಟ್ರ್ಯಾಕ್ಟ್ ಮಾಡತ್ತಾಳ ಅಂತ ಹೇಳ್ತಾನೆ. ಹಿ ಡಿಸೈಡ್ ಟು ವೇಟ್ till the dance ends and then he will go up to her hand, touch her hand to make his ugly hand blessed. ಅಂದ್ರೆ ಅವಳು ಏನಂತ ಯೋಚನೆ ಮಾಡ್ತಾನಂದ್ರೆ, ಅವಳು ಡ್ಯಾನ್ಸ್ ಮುಗಿಯೋರು ನಾನು ಇಲ್ಲೇ ನಿಂತು ಅವಳು ಡ್ಯಾನ್ಸ್ ಮುಗಿದ ಮೇಲೆ ಅಲ್ಲಿ ಹೋಗಿ ಅವಳು ಕೈನ ಟಚ್ ಮಾಡಬೇಕು. ಅಂದ್ರೆ ಅವನ ಒಂದು ರೂಢವಾದ ಮತ್ತು ಅಂದ್ರೆ ಅವಳು ಸೌಂದರ್ಯ ಮುಂದೆ ಇವನ ಸೌಂದರ್ಯ ಒಂದು ಸ್ವಲ್ಪ ಕಡಿಮೆನೇ ಅನ್ನೋ ಥರ ಅವಳ ಕೈನ ಟಚ್ ಮಾಡಿ ಬ್ಲೆಸ್ಡ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಈ ಆಲ್ಸೋ ರಿಯಲೈಸ್ ದಟ್ ಹಿ ಹ್ಯಾಡ್ ನೆವರ್ ಸೀನ್ ಎನಿ ಒನ್ ಟ್ರೂಲಿ ಬ್ಯೂಟಿಫುಲ್ ಹ್ಯಾಸ್ ಅ ಜೂಲಿಯಟ್ ಟಿಲ್ ದಟ್ ನೈಟ್. ಅಂದ್ರೆ ಇವತ್ತಿನ ರಾತ್ರಿವರೆಗೂ ಕೂಡ ಇಷ್ಟು ಸುಂದರವಾಗಿರುವಂಥ ಹುಡುಗಿನ ನಾ ಯಾವತ್ತೂ ನೋಡೇ ಇಲ್ಲ ಅಂತ ಅನ್ಕೊತಾನೆ. ಈ ರೀತಿಯಾಗಿ ರೋಮಿಯೋ ಜೂಲಿಯಟ್ಲ ಸೌಂದರ್ಯವನ್ನು ಫ್ಯಾಸಿನೇಟೆಡ್ ಮಾಡ್ತಾನೆ. ನೆಕ್ಸ್ಟ್ ಜೂಲಿಯಟ್ ಯಾವ ಥರ ಅವ್ನ ಸೌಂದರ್ಯನ ವರ್ಣನೆ ಮಾಡ್ತಾಳೆ ಅನ್ನೋದಿದೆ. ಶಿ ಕಾಲ್ಸ್ ಹಿಮ್ ಡೇ ಇನ್ ನೈಟ್ ಆ್ಯಂಡ್ ಹಿ ಲುಕ್ಸ್ ಲೈಕ್ ಅ ನ್ಯೂ ಸ್ನೋ ಆನ್ ರೆವೆನ್ಸ್ ಬ್ಯಾಕ್ ಟು ಹರ್. ಅಂದ್ರೆ ಅವಳು ಕೂಡ ಕತ್ತಲೆ ಒಳಗೆ ಬೆಳಕು ಹೆಂಗೆ ಕಾಣಿಸುತ್ತಲ್ಲ ಆ ಟೈಪ್ ಒಳಗೆ ಜೂಲಿಯಟ್ಗಳಿಗೆ ರೋಮಿಯೋ ಕಾಣಿಸಕತ್ತಾನ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅವಳು ಕೂಡ ಒಂದು ಕಾಗೆಗಳ ಹಿಂಡೊಳಗೆ ಸ್ನೋ ಬಿದ್ದಾಗ ಯಾವ ಥರ ಕಾಣಿಸುತ್ತೆ, ಅವನು ಕೂಡ ಆ ಥರ ಅವಳಿಗೆ ಆಕರ್ಷಿತವಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾಳೆ.
ಶಿ ಆಸ್ಕ್ ದ ನೈಟ್ ಟು ಟೇಕ್ ರೋಮಿಯೋ ಟು ದ ಸ್ಕೈ ಆ್ಯಂಡ್ ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್ ಸೊ ದ್ಯಾಟ್ ಹಿ ವಿಲ್ ಮೇಕ್ ದ ಸ್ಕೈ ಬ್ಯೂಟಿಫುಲ್ ಆ್ಯಂಡ್ ಚಾರ್ಮಿಂಗ್. ಅಂದ್ರೆ ಅವಳು ಕತ್ಲಿಗೆ ಏನಂತ ಹೇಳ್ತಾಳಂದ್ರೆ, ಈ ರೋಮಿಯೋನ್ನ ಕರ್ಕೊಂಡು ಹೋಗಿ ಫುಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾರ್ ಟೈಪ್ ಒಳಗೆ ಮಾಡಿ ಫುಲ್ ಆಕಾಶದ ತುಂಬೆಲ್ಲ ಹರಡಿಸ್ಬಿಡ್ರಿ ಅಂತ ಹೇಳ್ತಾಳೆ. ಯಾಕಂದ್ರೆ ಅವನಷ್ಟು ಸುಂದರವಾಗಿದ್ದಾನೆ, ಕತ್ಲೊಳಗೂ ಕೂಡ ಅವನು ನಕ್ಷತ್ರಗಳಾದರೆ ಕತ್ಲು ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ. ದೆನ್ ದ ಹೋಲ್ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಡೂ ನಾಟ್ ವರ್ಷಿಪ್ ದ ಗ್ಯಾರಿಸನ್. ಅಂದ್ರೆ ಆಕಾಶದೊಳಗೆ ಅವ ಯಾವಾಗ ನಕ್ಷತ್ರಗಳಾಗಿ ಆಗ್ತಾನೆ ಆ ಟೈಮ್ ಒಳಗೆ ಎಲ್ಲರೂ ಕೂಡ ರಾತ್ರಿಯನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಸಮಯದೊಳಗೆ ಈ ಬೆಳಕನ್ನು ನೀಡುವಂಥ ಸೂರ್ಯನ ಯಾರೂ ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳ್ತಾಳೆ. ಈ ಟೈಪ್ ಒಳಗೆ ಅವಳು ಅವನ ಸೌಂದರ್ಯವನ್ನು ವರ್ಣನೆ ಮಾಡ್ತಾಳೆ. ಈ ಪೋಯಮ್ ಒಳಗೆ ಅವರಿಬ್ಬರದು ಸೌಂದರ್ಯವನ್ನು ಯಾವ ರೀತಿಯಾಗಿ ಒಬ್ರಿಗೊಬ್ರು ವರ್ಣನೆ ಮಾಡ್ಕೊತಾರೆ ಅನ್ನೋದು ಅಷ್ಟ ಇದೆ. ನಿಮಗೆ ಇದ್ರ ಮೇಲೆ ಕ್ವಶನ್ ಬರ್ತಾವು. ಎಲ್ಲರೂ ಚೆನ್ನಾಗಿ ಓದ್ಕೋರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.